ಗೃಹಲಕ್ಷ್ಮಿ ಯಾವಾಗ ಹಾಕ್ತಾರೆ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಗೃಹಲಕ್ಷ್ಮಿ ಯಾವಾಗ ಹಾಕ್ತಾರೆ ಇವಾಗ ಹಾಕ್ತಾರೆ ಅಂತ ಏನೂ ಇಲ್ಲ, ಕೊನೆಗೂ ಕೂಡ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಿದ್ರೆ ಎಷ್ಟು ಕಂತಿನ ಹಣ ಹಾಕಿದ್ದಾರೆ? ನಮಗೆ 16, 17, 18 ಒಟ್ಟು 3 ಕಂತು ಬರಬೇಕಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 2 ಅಂತೂ ಪಕ್ಕ ಹಾಕಿಸ್ತೀನಿ ಅಂತ ಹೇಳಿದರು. ಈಗ 2 ಕಂತು ಹಾಕ್ಸಿದಾರಾ, 3 ಕಂತು ಹಾಕ್ಸಿದಾರಾ, ಎಷ್ಟು ಅಮೌಂಟ್ ಬಂದಿದೆ, ನಮ್ಮ ಡಿಸ್ಟಿಕ್ ಇನ್ನೂ ಬಂದಿಲ್ವಲ್ಲ ಅಂತ ನೀವು ನೋಡ್ತಾ ಇದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಗೊತ್ತಾಗುತ್ತೆ ಯಾವ್ಯಾವ ಡಿಸ್ಟಿಕಲ್ಲಿ ಅಮೌಂಟ್ ಬಂದಿದೆ ಮತ್ತು ಯಾರಿಗೆ ಮಾತ್ರ ಅಮೌಂಟ್ ಕ್ರೆಡಿಟ್ ಆಗಿದೆ, ಉಳಿದವರಿಗೆ ಯಾವಾಗ ಬರುತ್ತೆ 100% ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಹಣಕ್ಕೋಸ್ಕರ 3-4 ತಿಂಗಳಿಂದ ಕಾಯ್ತಿದ್ದಂತಹ ಮಹಿಳೆಯರು ಕೊನೆಗೂ ಕೂಡ ನಿಟ್ಟಿಸಿರು ಬಿಡುವಂತಹ ಒಂದು ಒಳ್ಳೆ ಸುದ್ದಿ ಸಿಕ್ಕಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ರು ಅದೇ ರೀತಿ ಹಣ ಬಿಡುಗಡೆನ ಮಾಡಿದ್ದಾರೆ. ಮಹಿಳೆಯರ ಖಾತೆಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಕೂಡ ಅತ್ಯಂತ ಪ್ರಮುಖವಾದ ಯೋಜನೆ. ಈ 3 ತಿಂಗಳು 16ನೇ ಕಂತಿನ 2,000 ರೂಪಾಯಿ ಹಾಕೋದಕ್ಕೆ ರಾಜ್ಯ ಸರ್ಕಾರ ತುಂಬಾನೇ ಹೆಣ್ಗಡಿಸ್ತಿತ್ತು. ಒಂದು ಕಡೆ ಅಮೌಂಟ್ ಹಾಕೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ರು, ಮತ್ತೊಂದು ಕಡೆ ಅಮೌಂಟ್ ಇವತ್ತಲ್ಲ ನಾಳೆ ಹಾಕ್ತೀವಿ ವೆಯ್ಟ್ ಮಾಡಿ ಅಂತ ಕೂಡ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇತ್ತು. ಅಕಸ್ಮಾತ್ ಕ್ಯಾನ್ಸಲ್ ಆದರೆ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ, ಅವ್ರು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ, ಅಮೌಂಟ್ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಫೈನಲಿ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಹಣದ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ರು, ಹಾಕ್ತೀವಿ ವೆಯ್ಟ್ ಮಾಡಿ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತೂ 8-10 ದಿನಗಳಲ್ಲಿ 2 ಕಂತಿನ ಹಣ ನಾನು ಹಾಕಿಸ್ತೀನಿ, 3ನೇ ಕಂತು ಹಣ ಹಾಕಬೇಕಲ್ಲ 18 ಬಜೆಟ್ಗೆ ಹೋಗ್ತಾ ಇದ್ದೀನಿ, ಅದರಲ್ಲಿ ವಾದ ಮಾಡಿ ಗೆದ್ಕೊಂಡು ಬಂದು ನಮ್ಮ ಗೃಹಲಕ್ಷ್ಮಿ ಮಹಿಳೆಯರಿಗೆ 3 ಕಂತಿನ ಹಣ ಕೂಡ ಹಾಕಿಸ್ತೀನಿ ಅಂತ ಹೇಳಿದರು. ಸೊ ಅವ್ರು ಹೇಳಿರೋ ಡೇಟ್ಗಿಂತ ಮುಂಚೆನೇ ಗೃಹಲಕ್ಷ್ಮಿ ಹಣ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಹಣ ಬಿಡುಗಡೆ ಆಗೋಗಿದೆ. ಎಲ್ಲ ಮಹಿಳೆಯರ ಖಾತೆಗೆ ಅಮೌಂಟು ಜಮೆ ಆಗ್ತಾ ಇದೆ. ಸುಮಾರು 1,25,00,000 ಮಹಿಳೆಯರು ಇರೋದ್ರಿಂದ ನಿನ್ನೆಯಿಂದ ಹಣ ಬಿಡುಗಡೆ ಆಗ್ತಾ ಇದೆ. ಎಲ್ರಿಗೂ ಒಂದೇ ದಿನ ಅಮೌಂಟು ಕ್ರೆಡಿಟ್ ಆಗಿಲ್ಲ, ಸ್ವಲ್ಪ ಸ್ವಲ್ಪ ಹಂತವಾಗಿ ಅಮೌಂಟ್ನ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ 4 ಜಿಲ್ಲಾ ಪಂಚಾಯಿತಿಗಳಿಗೆ, ತಾಲೂಕು ಪಂಚಾಯಿತಿಗಳಿಗೆ ಗೃಹಲಕ್ಷ್ಮಿ ಅಮೌಂಟ್ ಹೋಗಿದೆ. ಅಲ್ಲಿಂದ ಮತ್ತೆ CDP ಆಫೀಸ್ಗಳಿಗೆ ಹೋಗಿ ನೆಕ್ಸ್ಟ್ ಡೈರೆಕ್ಟ್ ಬೆನಿಫಿಷರೀಸ್ಗೆ ಮಹಿಳಾ ಇರ್ತಾರಲ್ವಾ ಗೃಹಲಕ್ಷ್ಮಿ ಮಹಿಳೆಯರಿಗೆ ಅಮೌಂಟು ಹೋಗ್ತಾ ಇದೆ. ಈಗಾಗಲೇ ನಿನ್ನೆ ಅಮೌಂಟ್ ಬಿಡುಗಡೆ ಆಗಿರೋದಕ್ಕೆ ಒಂದಷ್ಟು ಸ್ಕ್ರೀನ್ಶಾಟ್ ಹಾಕ್ತೀನಿ ಅಂತ ಹೇಳಿದೆ ನೋಡಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ನಮಗೆ 2,000 ರೂಪಾಯಿ ಬಂದಿದೆ ಅಂತ. ಅವರಿಗೆ ನೋಡಿ, ಗೃಹಲಕ್ಷ್ಮಿ 16ನೇ ಕಂತು ಬಂದಿದೆ, 17 ಮತ್ತು 18ನೇ ಕಂತು ಬಂದಿಲ್ಲ ಅಂತ ಹಾವೇರಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಹಾಗೆ ಮತ್ತೊಬ್ರು 2,000 ರೂಪಾಯಿ ರಿಸೀವ್ ಆಗಿದೆ ಅಂತ ಥ್ಯಾಂಕ್ ಯು ಮೇಡಮ್ ಅಂತ ಹಾಕಿದ್ದಾರೆ. ಮತ್ತೊಬ್ರು 2,000 ರೂಪಾಯಿ 16ನೇ ಕಂತಿಂದು ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಕೆಳಗಡೆ ನೀವು ನೋಡಬಹುದು. ನೆಕ್ಸ್ಟ್ ಇನ್ನೊಬ್ರು ಬಾಗಲಕೋಟೆ ಜಿಲ್ಲೆಯಲ್ಲಿ 4,000 ಬರುತ್ತೆ ಅಂತ ಹೇಳಿದ್ರು. ಜೊತೆಗೆ ನಮಗೆ 2,000 ರೂಪಾಯಿ ಮಾತ್ರ ಅಮೌಂಟ್ ಬಂದಿದೆ, ಇನ್ನು 4,000 ಯಾವಾಗ ಬರುತ್ತೆ ಕರೆಕ್ಟ್ ಹೇಳಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಅವ್ರಿಗೆ 2,000 ರೂಪಾಯಿ ಕ್ರೆಡಿಟ್ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಟ್ಟು 3 ಕಂತಿನ ಹಣ ಹಾಕಬೇಕು, 2 ಕಂತಂತೂ ಪಕ್ಕ ಬರುತ್ತೆ ಅಂತ ಹೇಳಿದ್ರು. ಸದ್ಯಕ್ಕೆ 1 ಕಂತಿನ 16ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಒಂದು ಕಂತು ಬರಬೇಕಲ್ವಾ, ಅದನ್ನು ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ. ಅದು ಕೂಡ ಹಂತವಾಗಿ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ. ಫಸ್ಟು 16ನೇ ಕಂತಿನ ಹಣ ಎಲ್ಲ ಕಡೆ ರಿಲೀಸ್ ಆಗಬೇಕು. ಅದು ಅಷ್ಟು ಲಕ್ಷ ಜನಕ್ಕೆ ಒಂದೇ ದಿನ ಹೋಗೋದಿಲ್ಲ. 1,25,00,000 ಅಂದರೆ ಸುಮ್ಮನೆ ಅಲ್ವಾ. ಸೊ ಹಂತವಾಗಿ ಮೊದಲನೇ ದಿನ ಒಂದು 25 ಲಕ್ಷ ಜನಕ್ಕೆ, ಎರಡನೇ ದಿನ ಒಂದು 25 ಲಕ್ಷ ಜನಕ್ಕೆ, ಈ ರೀತಿಯಾಗಿ ಹಣ ಹೋಗುತ್ತೆ. ಒಂದ್ಸಲ ಹಣ ಬಿಡುಗಡೆ ಆಯಿತು ಅಂದರೆ ಎಲ್ಲ ಮಹಿಳೆಯರ ಖಾತೆಗೆ ಬಂದು ತಲುಪೋದಕ್ಕೆ ಸುಮಾರು 10ರಿಂದ 15 ದಿನಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ಮಹಿಳೆಯರು ಯಾರು ಕೂಡ ತಲೆ ಕೆಡಿಸ್ಕೊಳ್ದೆ, ಅರ್ಜೆಂಟ್ ಮಾಡ್ಕೊಳ್ದೆ ವೆಯ್ಟ್ ಮಾಡಿ. ನಮಗಿನ್ನೂ ಹಣ ಬಂದಿಲ್ಲ ಅಂತ ಬ್ಯಾಂಕ್ ಅವಳಿಗೆ ಹೋಗಿ ವಿಚಾರಿಸೋವಂಥದ್ದು ಅಥವಾ ಅಲ್ಲಿ ಇಲ್ಲಿ ವಿಚಾರಿಸೋವಂಥದ್ದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೂ ಅಮೌಂಟು ಜಮೆ ಆಗೋದಕ್ಕೆ ಈಗ ತಾನೇ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಒಂದೇ ದಿನ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ. ಹಂತವಾಗಿ ಇವತ್ತು ಸ್ವಲ್ಪ ಜನಕ್ಕೆ, ನಾಳೆ ಸ್ವಲ್ಪ ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಮತ್ತು ಈ ಜಿಲ್ಲೆಯವರಿಗೆ ಮಾತ್ರ ಅಮೌಂಟು ಕೆಲವು ಜಿಲ್ಲೆಗೆ ಮಾತ್ರ ಬಂದಿರುತ್ತೆ, ಕೆಲವು ಜಿಲ್ಲೆಯವ್ರಿಗೆ ಮಾತ್ರ ಬಂದಿರೋದಿಲ್ಲ. ಆ ರೀತಿಯಾಗಿ ನೋಡೋದಾದರೆ ಆ ರೀತಿಯಾಗಿ ರಾಜ್ಯ ಸರ್ಕಾರ ಕೆಲವ್ರಿಗೆ ಹಾಕಿ ಕೆಲವ್ರಿಗೆ ಹಾಕದೇ ಇರೋದಿಲ್ಲ. ಈಗ ಏನು ಮಾಡುತ್ತೆ ಅಂದರೆ ಅಮೌಂಟ್ನ ಸ್ವಲ್ಪ ಕಳಿಸ್ತಾರೆ, ಒಂದಷ್ಟು ಜಿಲ್ಲೆಯವರಿಗೆ ಕಳಿಸ್ತಾರೆ, ಎಲ್ಲ ಜಿಲ್ಲೆಗೂ ಕಳಿಸ್ತಾರೆ. ಅದರಲ್ಲಿ ಆಯ್ದ ಮಹಿಳೆಯರಿಗೆ ಸ್ವಲ್ಪ ಜನ ಮಹಿಳೆಯರಿಗೆ ಬರುತ್ತೆ, ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಹೋಗುತ್ತೆ. ಆದರೆ ಒಂದೇ ಜಿಲ್ಲೆ, ಈಗ ಕರ್ನಾಟಕದಲ್ಲಿ ಬೆಂಗಳೂರು ಅಂತ ತಗೊಂಡ್ರೆ ಬೆಂಗಳೂರಲ್ಲಿ ಒಂದು 50 ಲಕ್ಷ ಜನ ಇದ್ದಾರೆ ಅಂದರೆ 50 ಲಕ್ಷ ಜನಕ್ಕೂ ಒಂದೇ ದಿನ ಹೋಗೋದಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಬ್ಯಾಂಕ್ ಇರುತ್ತೆ. ಕೆಲವ್ರದ್ದು ಸ್ಟೇಟ್ ಬ್ಯಾಂಕ್ ಇದ್ದರೆ, ಕೆಲವ್ರದ್ದು ಗ್ರಾಮೀಣ ಬ್ಯಾಂಕ್ ಇರುತ್ತೆ, ಕೆಲವ್ರದ್ದು ಪೋಸ್ಟ್ ಆಫೀಸ್ ಬ್ಯಾಂಕ್ ಇರುತ್ತೆ. ಪೋಸ್ಟ್ ಆಫೀಸರ್ದಾದರೆ ಬೇಗ ಆಗುತ್ತಂತೆ, ನ್ಯಾಷನಲ್ ಬ್ಯಾಂಕು ಮತ್ತು ಅದು ತುಂಬ ಫೇಮಸ್ ಇರೋವಂಥದ್ದು ಅಲ್ವಾ, ಅದಕ್ಕೋಸ್ಕರ ಅದೇ ಇದ್ದರೆ ಬೇಗ ಅಮೌಂಟ್ ಹೋಗುತ್ತೆ ಅಂತ ಹೇಳ್ತಾರೆ. ಅದರ್ವೈಸ್ ಮಿಕ್ಕಿದ್ರಂಥ ಬ್ಯಾಂಕ್ಗಳಿತ್ತು ಅಂದರೆ ಅವ್ರಿಗೂ ಕೂಡ 2-3 ದಿನ ಲೇಟ್ ಆದರೂ ಖಂಡಿತವಾಗ್ಲೂ ಅಮೌಂಟು ಬರುತ್ತೆ. ಸದ್ಯಕ್ಕೆ 2,000 ರೂಪಾಯಿ ಅಷ್ಟೇ ಹಾಕಿದ್ದಾರೆ. ಇನ್ನು 2,000 ರೂಪಾಯಿ ಅಮೌಂಟು ಅಂದರೆ ಗೃಹಲಕ್ಷ್ಮಿ 4,000 ಹಾಕಬೇಕಿತ್ತಲ್ವ, ಅದು ಇದೇ ವಾರದಲ್ಲಿ ಬಿಡುಗಡೆ ಆಗಿ ಮುಂದಿನ ವಾರಗಳಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಭರವಸೆ ಕೊಟ್ಟಿದ್ರು, ನಾನು ಹಣ ಹಾಕ್ತೀನಿ ಅಂತ, ಏನು ಡೇಟ್ ಕೊಟ್ಟಿದ್ರು ಅದಕ್ಕಿಂತ ಮುಂಚೆನೇ ಹಣ ಹಾಕಿ ಮಹಿಳೆಯರು ಖುಷಿ ಪಡುವಂತಹ ಒಂದು ಒಳ್ಳೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ನಿನ್ನೆ ಶಿವರಾತ್ರಿ ಹಬ್ಬ ಇತ್ತು, ನಿನ್ನೆಯಿಂದನೇ ಅಮೌಂಟು ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಮಹಿಳೆಯರ ಖಾತೆಗೆ ಬಂದು ತಲುಪಿದೆ. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ. ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಕೂಡ ಒಂದು ಪ್ರೂಫ್ ಸಿಗುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.